ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಬೇಡ ಶಿವಾಡಿಸಿದಂಗ ಆಡಬೇಕು ನಾವೆಲ್ಲ ಅವಾಡಿಸಿದಂಗ ಆಡಬೇಕು ನಾವೆಲ್ಲ ಮಾಯಾದ ಅವನಿಗೆ ಅಟ್ಟ ಪರಿಪರಿದಿಂದ ಹಿಂಗಾಗಿ ಕಾಡ್ಯಾನ. ಹೌದು, ಹಂಗಾಗಿ ಕಾಡುದಕ್ಕಾಗಿ ಈ ಜನ್ಮದಾಗ ಅವನು ಹೊಟ್ಟಿಲಿ ಮಗಾಗಿ ಹುಟ್ಟಿ ಬಂದಟ್ಟು ಕಾಡ್ತನ ಬಂಧುಗಳೇ. ಇದಕ್ಕೆ ಶತ್ರುಪುತ್ರ ತಿಳಿ ಕರೀತಾರ. ಹೌದು ಹೌದು. ಮಾ ಸಿದ್ಧ ಮಾಯಾದ ಮಾ ಸಿದ್ಧ ಮಾದೇವನ ಉತ್ತಾರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಮಾಯಾದ ಮಾಸಿದ್ದ ಮಾಯಾದ ಮಾಸಿದ್ದ ಮಾದೇವನ ಅವತಾರ ಜಮಗೊಂಡ ಕನ್ನವನ ಆಗಿದೆ ಪುತ್ತರ ಜಮಗೊಂಡ ಕನ್ನವಗ ಆಗಿದೆ ಪುತ್ತರ ಮಾಯಾದ ಮಾ ಸಿದ್ಧ ಮಾದೇವನ ಅವತಾರ ಮಾಯಾದ ಮಾ ಸಿದ್ಧ ಮಾದೇವನ ಅವತಾರ ಜಬಗೊಂಡ ಕನ್ನವಗ ಆಡಿದಿ ಪುತ್ತರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಮಾಯಾದ ಮಾಸಿದ್ದ ಮಾಯಾದ ಮಾಸಿದ್ದ ಮಾದೇವನ ಅವತಾರ ಜಬಗೊಂಡ ಕನ್ನವನ ಆಗಿದೆ ಪುತ್ತರ ಜಬಗೊಂಡ ನವಗ ಆಗಿದೆ ಪುತ್ತರ 6 ವರ್ಷ ಆಗ್ಯವ ಪೂರ ಕಾವು ತೊಂಟಿನಿ ಕಿಲ್ಲಾರ ಮಾದುಲಿಂಗಗ ಮಟ್ಟಕ್ಕ ಬಿಡುದು ತಾಯಿ ತಂದಿ ಮರತಾರ ಅಮ್ಮಗೆ ತೊಟ್ಟು ಜಂಗಮವತಾರ ಬಂದನಪ್ಪ ಗೋವಿಂದ ಪೂರ ತಾಯಿ ಕನವಗ ಭಿಕ್ಷ ಬೇಡನೋ ನೀಳಿನ ಕನವ ಪಾಮಾರ ಶಿವ ಆಡಿಸಿದಂಗ ಆಡಬೇಕು ನಾವೆಲ್ಲ ಶಿವ ಆಡಿಸಿದಂಗ ಆಡಬೇಕು ನಾವೆಲ್ಲ ಮಾಯಾದ ಮಾಸಿದ್ದ ಮಾಯಾದ ಮಾಸಿದ್ದ ಮಾದೇವನ ಅವತಾರ ಯಮಗೊಂಡ ಕನ್ನವಗ ಆಗಿದೆ ಪುತ್ತರ ಯಮಗೊಂಡ ಕನ್ನವಗ ಆಗಿದೆ ಪುತ್ತರ ಅಮ್ಮಗೆ ಬಂದು ಭೀಮ ಹೊಳಿದರ ಕರೆದು ಜನರ ಜಕ್ಕಣರ ಮಾದುಲಿಂಗಗ ಮಾಯಿ ಮಾಡ್ಕೊರಿ ಅಂತ ಹೇಳಿ ಹಾದು ಮಜಕೂರ ಆ ಕಾರುಣಿ ದಿನ ಮಾದಣ್ಣ ಬಂದ ತೊಳಿಯುವುದಕ್ಕೆ ಕಿಲ್ಲಾರ ತಂದ ಕದನಾರ ಗೂಳಿ ತೊಳಿವಾಗ ಮಾಯಿ ಮಾಡ್ಯಾರೋ ಜಕಣಾರ
ಹಾವಿನ ಮನ್ಯಾಗ ಒಯ್ದ ಹಾಕ್ಯಾರ ನಾಗ ಬೆತ್ತ ಮಾಡ್ಯಾನ ಪೂರ ತೇಳಿನ ಮನ್ಯಾಗ ಒಯ್ದ ಹಾಕ್ಯಾರ ಕರ್ಣ ಕುಂಡಲ ಮಾಡ್ಯಾನೋ ಧೀರ ಜಬಗೊಂಡ ಕನ್ನವಗ ಆಗಿದೆ ಪುತ್ತರ ಜಬಗೊಂಡ ಕನ್ನವಗ ಆಗಿದೆ ಪುತ್ತರ ಮಾಯಾದ ಮಾದಿದ್ದ ಮಾಯಾದ ಮಾದಿದ್ದ ಮಾದೇವನವತಾರ ಜಬಗೊಂಡ ಕನ್ನವಗ ಆಗಿದೆ ಪುತ್ತರ ಜಬಗೊಂಡ ಕನ್ನವಗ ಆಗಿದೆ ಪುತ್ತರ ಆಳ ಮಕ್ಕಳ ಹುಡುಕ್ಯಾರ ಜಬಗೊಂಡ ಗೌಡಗ ಹೇಳ್ಯಾರ ಸತಿಪತಿ ದುಃಖ ಮಾಡಿ ಅಳತರ್ ಗೋಳಕಾರ ಅತ್ತಾದ್ರೂ ಬೇಜಾರ ಅನ್ನ ನೀರ ಬಿಟ್ಟು ಮನಯರ ಕನಸಿನೊಳಗ ಮಾದಣ್ಣ ಬಂದು ಹೇಳನ್ ಮುಂದಿನ ವಿಚಾರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಮಾಯಾದ ಮಾದೇದ ಮಾಯಾದ ಮಾದೇದ ಮಾದೇವನವತಾರ ನವಗ ಆಗಿದೆ ಪೋತಾರ ಜಬಗೊಂಡ ನವಗ ಆಗಿದೆ ಪೋತಾರ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಬೇಲ ಶಿವ ಆಡಿಸಿದಂಗ ಆಡಬೇಕು ನಾವೆಲ್ಲ ಅವ ಆಡಿಸಿದಂಗ ಆಡಬೇಕು ನಾವೆಲ್ಲ ಮಾಯಾದ ಮಾದಿದ್ದ ಮಾಯಾದ ಮಾದಿದ್ದ ಮಾದೇವನವತಾರ ಜಬಗೊಂಡ ಕಾನವಗ ಆಗಿದೆ ಪೋತಾರ ಜಬಗೊಂಡ ಕಾನವಗ ಆಗಿದೆ ಪೋತಾರ ಗಂಗೆ ಧಡಿ ಮ್ಯಾಲ ಬಂದರ ಹೂವಿನ ಹಂದರ ಹಾಕ್ಯಾರ ಏಳೂರ್ ವಾಲಾಗ ಧುಮುಶನ ನುಡಿತವ ಮೂಗಂಡ ಭಂಡಾರ ಹಾರ್ಸ್ಯಾರ ಕಣ್ಣವ್ ಕರಿತಳ ಮಗನ ಮ್ಯಾಗ ಮಮಕಾರ ಬಂಗಾರ ಹಸ್ತ ಮಾದಣ ತೋರ್ಯಾರ ಗುರುವಿನ ಮಗ ಎಂದು ಕರೆದಾಗ ಜಿಗದ ಬಂದು ದೇವರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಜಬಗೊಂಡ ಕನ್ನವಗ ಆಗಿದಿ ಪುತ್ತರ ಮಾಯಾದ ಮಾದಿದ್ದ ಮಾಯಾದ ಮಾದಿದ್ದ ಮಾದೇವನವತಾರ ಜಬಗೊಂಡ ಕಾನವಗ ಆಗಿದೆ ಪೋತಾರ ಜಬಗೊಂಡ ಕಾನವಗ ಆಗಿದೆ ಪೋತಾರ ಸತಿಪತ್ತ ಆದ್ರೂ ಉಮ್ಮೆದ್ವಾರ ಮುಮ್ಮೆಟ್ ಗುಡ್ಡಕ್ಕ ಬಂದಾರ ಅಮ್ಮೋಗ ಸಿದ್ಧಗ ಮಾದಣಗ ಒಪ್ಪಸಿ ಸುರುಶರಪ್ಪ ಕಣ್ಣೀರ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಇಂಗಿನೋಳು ನಾತ್ತವನ್ನು ಟೆಂಗಿನೋಳು ಎಳೆನೀರ ಹೌದು. ಭೃಂಗಿ ಕೋಗಿಲೆಯ ಕಂಠದೋಳು ಗಾಯನವನ್ನು ತುಂಬಿದವರು ಆರು ಸರ್ವಜ್ಞ ಅಂತೇಳಿ ಪ್ರಶ್ನೆ ಮಾಡ್ತಾರ. ಹೌದ್ ಹೌದು. ಹಿಂಗಂದ್ರೆ ಏನು? ಏನ್ರಿಪ್ಪ ಹಿಂಗಂದ್ರ ಅಂಗಡ್ಯಾಗ ಸಿಗ್ತಾವಲ್ಲ. ಹಾ, ಯಾಲಕ್ಕಿ ಹ್ಯಾಂಗ ನಾತ್ ಹೊಡಿತದ ನೋಡು. ಹೌದು. ಹಂಗ ಇಂಗದ ಕಾಯಿ ನಾತ್ ಹೊಡಿತದ. ಹೌದು. ಇಂಗಿನೊಳಗ ನಾತ ಟೆಂಗಿನಾಗ ಎಳೆನೀರ. ಹೌದಾ?
ಕೋಗಿಲ ಎಷ್ಟು ವನದಾಗ ಮಧುರವಾದಂತ ಗಾಯನ ಕೂಕು ಅಂತೇಳಿ ಕೂಗುತ್ತದ. ಹೌದೌದು. ಈ ಕೋಗಿಲ ಕಂಠದಾಗ ಮಧುರವಾದಂತ ಕಂಠರೆ ತುಂಬಿದವ್ರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾರ. ಹೌದು ಹೌದು. ಯಾರಿದ್ದಿರ್ಬೇಕು? ಯಾರಿಪ್ಪ ಇದನ್ನೆಲ್ಲ ಮಾಡಿದವ್ರು ಯಾರು ಬೇಕಲ್ಲ ಒಬ್ಬ ಮಾಲಕ. ನಾವು ನೀವು ಎಲ್ಲಾರು ಪಾತ್ರಧಾರಿ, ಇದಕ್ಕೂ ಒಬ್ಬ ಮಾಲಕನ ಅವನೇ ಸೂತ್ರಧಾರಿ. ಹೌದು ಹೌದು. ಅವನ ಕೈಯಾಗದ ಎಲ್ಲದರ ಮುಗದಾಣಿ. ಅವ ಹ್ಯಾಂಗ ಆಡಿಸ್ತಾನ ನೋಡು, ಹಂಗ ಆಡಬೇಕಾಗ್ಯದ. ಹೌದು ಹೌದು. ಖರೆ ಒಂದು ಮಾತು ಹೇಳುತ್ತ. ಏನ್ ಹೇಳ್ತೀರಿಪ್ಪ? ಮನುಷ್ಯ ಜನ್ಮಕ್ಕ ಅತಿ ಆನಂದನು ಕೆಟ್ಟದ, ಅತಿ ದುಃಖ ಕೆಟ್ಟದ. ಮನುಷ್ಯ ಜನ್ಮಕ್ಕ ಅತಿ ಆನಂದನು ಕೆಟ್ಟದ, ದುಃಖನು ಕೆಟ್ಟದ. ಅತಿ ದುಃಖನು ಮೋಸಕ್ಕೆ ಒಯ್ತದ, ಹೌದು. ಅತಿ ಆನಂದನು ಮೋಸಕ್ಕೆ ಒಯ್ತದ. ಒಂದು ಮಾತು ಹೇಳುದದ. ಏನ್ ಹೇಳಿದ್ರಿಪ್ಪ ಮಾತ? ಪುತ್ರದೊಳಗ 5 ಪ್ರಕಾರಗಳದಾವ. ಹೌದು ಹೌದು. ಯಾವ್ಯಾವ್ರಿಪ್ಪ ಅವು? ಒಂದು ಋಣಾನುಬಂಧನ ಪುತ್ರದ, ಹೌದು. ಒಂದು ಶತ್ರು ಪುತ್ರದ, ಹೌದು. ಮೂರನೇದು ಉದಾಸೀನ ಪುತ್ರದ, ಹೌದು. 4ನೇದು ಸೇವಕ ಪುತ್ರದ, 5ನೇದು ದತ್ತಕ ಪುತ್ರದ. ಹೌದು ಹೌದು. ಪುತ್ರದೊಳಗ ಮಕ್ಕಳದಾಗ 5 ಪ್ರಕಾರಗಳದಾವ. ಹೌದು. ಋಣಾನುಬಂಧನ ಪುತ್ರ ಅಂದ್ರೆ ಏನು? ಏನ್ರಿಪ್ಪ? ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಿಂದ ಋಣ ನನ್ನ ಮ್ಯಾಗ ಬಹಳ ಆಗ್ಯದ. ಹೌದು. ಖರೆ ಅದು ನಾನು ನಿನ್ನ ಋಣ ಆ ಜನ್ಮದಾಗ ಮುಡಿಸೋದು ಆಗಿಲ್ಲ. ಹೌದು. ಆ ಜನ್ಮದಾಗ ಮುಡಿಸೋದು ಆಗಿಲ್ಲ. ಅದು ಮುಟ್ಟಿಸ್ಬೇಕಂತೇಳಿ ಮುಂದಿನ ಜನ್ಮದಾಗ ನಿನ್ನ ಹೊಟ್ಟಿಲೆ ಮಗಾಗಿ ನಾ ಹುಟ್ಟಿ ಬಂದು ಋಣ ಮುಡಿಸಿದ. ಇದಕ್ಕೆ ಋಣಾನುಬಂಧನ ಪುತ್ರ ತಿಳಿ ಕರೀತಾರ. ಹೌದು ಹೌದು ಹೌದು. ಹೌದಲ್ಲ? ಹೌದು. ಶತ್ರು ಪುತ್ರ ಅಂದ್ರೆ ಏನು? ಅದು ಹೆಂಗ್ರಿಪ್ಪ? ಯಾನೋ ಗೌಡ ಚಲೋನ ಊರಾಗ ಖರೆ ಮಗ ಬರೋಬರ್ ಹುಟ್ಟಲಿಲ್ಲ ನೋಡ್ರಿ. ಅವ್ರ ತಕ್ಕ ಮಗ ಇಲ್ಲ. ಅಲ್ಲ, ದೊಡ್ಡ ದೊಡ್ಡ ಮಂದಿ ಕುಂಡಿರ್ತದ ಸ್ಟೇಷನ್ದಾಗ. ಅವ್ರ ಇದ್ರೆ ಎಟ್ ಅಪ್ಪಗೆ ಬೈತಾನ, ಎಂತ ಸುಮಾರು ಮಗ ಹುಡ್ತ್ರಿ. ಇದು ಯಾಕೆ ಹಿಂಗತ್ತಾರ? ಯಾಕತ್ತನ್ರಿಪ್ಪ? ತಪ್ಪ ಗೌಡಂದು ಅಲ್ಲ, ಗೌಡನ ಮಗುಂದು ಅಲ್ಲ. ತಪ್ಪ ಹಿಂದಿನ ಜನ್ಮದಾಗ ಅವನಿಗೆ ಅಟ್ಟ ಪರಿದಿಂದ ಹಿಂಗಾಗಿ ಕಾಡ್ಯಾನ. ಹೌದು. ಹಂಗಾಗಿ ಕಾಡುದಕ್ಕಾಗಿ ಈ ಜನ್ಮದಾಗ ಅವನು ಹೊಟ್ಟಿಲಿ ಮಗಾಗಿ ಹುಟ್ಟಿ ಬಂದಟ್ಟು ಕಾಡ್ತನ ಬಂಧುಗಳೇ. ಇದಕ್ಕೆ ಶತ್ರು ಪುತ್ರ ತಿಳಿ ಕರೀತಾರ. ಹೌದು ಹೌದು ಹೌದು. ಉದಾಸೀನ ಪುತ್ರ ಅಂದ್ರ ಅದು ಹೆಂಗ್ರಿಪ್ಪ? ಅದು ಲೆಕ್ಕನಾಗ ಇರ್ಲಾರ್ದ್ರಿ. ಈ ಕಡೆ ಕಮ್ಮ ಉಣೋದು ಬರೇ ಮಕ್ಕೋದು, ಅಪ್ಪಂದು ಕೇಳೋದಿಲ್ಲ, ಅವಂದು ಕೇಳೋದಿಲ್ಲ. ಮನ್ಯಾಗ ಯಾರು ಬೈದ್ರು ಹೂನೆ, ಬಯಸ್ಕೊಂಡ್ರು ಹೂನೆ. ಇದೇ ಗಂಡಗಬ್ರು ಖರೆ. ಇದು ಉದಾಸೀನ ಪುತ್ರ. ಹೌದು. ದತ್ತ ಏನು ಸೇವಕ ಪುತ್ರ ಅಂದ್ರ ಹೌದು. ಅದು ಹೆಂಗ್ರಿಪ್ಪ? ಸದಾನ ಕಾಲ ಅಪ್ಪನ ಪ್ರತಿ ಮಾತುಗಳನ್ನ ಪಾಲಿಸಿ ಸೇವಾ ಮಾಡುವಂತ ಮಗ, ಅವನಿಗೆ ಸೇವಕ ಪುತ್ರ ತಿಳಿ ಕರೀತಾರ. ಹೌದು ಹೌದು. ದತ್ತಕ ಪುತ್ರ ಅಂದ್ರೆ ಏನು? ಏನ್ರಿಪ್ಪ? ಈ ಜನ್ಮದಾಗ ನನ್ನ ಹೊಟ್ಟಿಲಿ ಮಕ್ಕಳೇ ಇಲ್ಲ. ಹೌದು. ಏನು? ಈ ಜನ್ಮದೊಳಗೆ ಮಕ್ಕಳಿಲ್ಲ. ಹೌದು. ಆದ್ರೂ ಕೂಡ ಹಿಂದಿನ ಜನ್ಮದಾಗ ನಾ ಪರಿಪರಿದಿಂದ ಒಬ್ಬನಿಗೆ ಅಂತ ದುಃಖದೊಳಗೆ ನಾ ಪರಿಪರಿದಿಂದ ಅವನಿಗೆ ಸಹಾಯ ಮಾಡಿದ. ಹೌದು. ಖರೆ ನನಗರಿ ಈ ಜನ್ಮದಾಗ ಮಗ ಇಲ್ಲ ನೋಡು. ಹೌದು. ಇನ್ನೊಬ್ಬರ ಹೊಟ್ಟಿಲಿ ಮಗಾಗಿ ಹುಟ್ಟಿ ಬಂದವ ನಿನಗೆ ದತ್ತಕ ಮಗಾಗಿ ಅವನೇ ಬರ್ತಾನ. ಇದಕ್ಕೆ ದತ್ತಕ ಪುತ್ರ ತಿಳಿ ಕರೀತಾರ. ಹೌದು ಹೌದು ಹೌದು. ಖರೆ ಒಂದು ಮಾತು ಹೇಳುತ್ತ. ಏನ್ ಹೇಳಿದ್ರಿಪ್ಪ ಮಾತ? ಇಲ್ಲಿ 8 ಮಂದಿ ಕೂತಿರಿ, ಅವುಗಳ ನಿಮಗ ಮನಿ ಮಗ ತಿಳಿ ನಂದೊಂದು ವಿನಂತಿ ಅದ. ಹೌದು. ಮನುಷ್ಯ ಜನ್ಮಕ್ಕೆ ಸಿರುತ್ತಾನ, ಬಡತಾನ, ಅತಿ ದುಃಖ, ಇದು ಎಲ್ಲರಿಗೆ ಯಾರಿಗೆ ಇಟ್ಟು ಮಂದ್ಯಾಗ ಯಾರಿಗೆ ಬಿಟ್ಟಿಲ್ಲ. ಅದು ನಮಗೆ ಹಿಡ್ಕೊಂಡು ಎಲ್ಲರಿಗೆ ಅದ. ಹೌದು. ಖರೆ ಒಂದು ಮಾತು ಹೇಳುದದ. ಏನ್ ಹೇಳಿದ್ರಿಪ್ಪ ಮಾತ? ಸಂಸಾರದಾಗ ಪ್ರತಿಯೊಂದು ತಪ್ಪ ತಡಿಗಳ ನಡೀತದ. ಹೌದು. ಖರೆ ನಿಮ್ಮ ಮಗ್ಗಲದಾಗ ಹಲವಾರು ಮನಿಗಳು ಇರ್ತಾವ. ಹೌದು. ನೆರ್ಮನಿ ಎತ್ತೇವಲ್ರಿ. ಹೌದು. ನಿಮ್ಮ ಹೊಟ್ಟೆಲಿ ಒಂದು 4-5 ಮಕ್ಕಳು ಹುಟ್ಟ್ಯಾವ. ಹೌದು. ಮಗ್ಗಲದವ್ರ ಮನ್ಯಾಗ ಒಟ್ಟು ಮಕ್ಕಳೇ ಇಲ್ಲ. ನನ್ನ ಮಕ್ಕಳು ನೋಡತ್ತೇಳಿ ಅವ್ರಿಗೆ ಎಂದೂನು ಕೆಟ್ಟ ದೃಷ್ಟಿಲಿ ಅಪಾಶ ಮಾಡಿ ಎಂದೂ ನಗಬೇಡ್ರಿ. ಹೌದು ಹೌದು. ನಿಮ್ಮ ಜೀವನ ಇರುತ್ತಾನ ಅವರಿಗೆ ಮಕ್ಕಳು ಇಲ್ಲ ಅಂತೇಳಿ ನೀ ಬಂಜ್ ಅಂತೇಳಿ ಎಂದು ಅವ್ರ ಮಕ್ಕಳ ಮುಂದೆ ಎಂದು ಕೆಟ್ಟಿಗೆ ಮಾತಾಡಬೇಡ್ರಿ. ನಿಮ್ಮ ಮನಿ ಮಗ ತಿಳಿ ನಂದೊಂದು ವಿನಂತಿ ಅದ. ಇದು ಒಂದು ವಿನಂತಿ ಅದ. ಹೌದು ಹೌದು ಹೌದು. ಯಾಕೆ ಹೇಳೋದದ? ಯಾಕೆ ಹೇಳಿದ್ರಿಪ್ಪ? ಇದನ್ನೇ ಯಾಕೆ ಹೇಳಬೇಕು? ತಪ್ಪ ಅವ್ರದಲ್ಲ, ಅವ್ರ ಹಿಂದಿನ ಜನ್ಮದ ಕರ್ಮ ಈ ಜನ್ಮಕ್ಕೆ ಬೆನ್ನು ಹತ್ತಿಕೊಂಡದ. ಹೌದು. ಹಿಂದಿನ ಜನ್ಮದ ಕರ್ಮದದು. ಹೌದು. ಈ ಜನ್ಮಕ್ಕೆ ಬೆನ್ನು ಹತ್ಯದ. ಯಾವಗಳ ಯಾರಿಗೂ ಕೂಡ ನಿಮ್ಮ ಬಾಯಿದಿಂದ ಕೆಟ್ಟದ ಒಂದು ಮಾತು ಮಾತಾಡಬೇಡ್ರಿ. ಮಕ್ಕಳು ಇಲ್ಲಾರ್ದವ್ರಿಗೆ ಮನುಷ್ಯಗೆ ಹತ್ತಂಗ ಮಾತಾಡಬೇಡ್ರಿ. ಹೌದು ಹೌದು. ಅದರಂತೆ ಹೌದು. ಋಣಾನುಬಂಧನ ಪುತ್ರ. ಹೌದಾ? ಯಾರು? ಕೈಲಾಸದಾಗ ಅಂಶದ ಮುತ್ಯ ಗುರು ಸೋಮಲಿಂಗನ ಹಗಲೇಳು ಭಕ್ತಿ ಮಾಡಿದ ಋಣದಾಗ ಉಳಿತು. ಭಕ್ತಿ ಭಾರ ವಜ್ಜಾಯ್ತು. ಹೌದು. ಆ ಕಾರಣಕ್ಕಾಗಿ ಋಣ ಮುಟ್ಟಿಸದಕ್ಕಾಗಿನೇ ಜಗತ್ಯದ ಒಡೆಯ ಮಲ್ಲಯ್ಯನೇ, ಹೌದು, ಸೋಮಲಿಂಗನೇ ಅಂಶದ ಹೇಳ್ತಾನ, ಅಂಶದ ಚಿಂತೆ ಮಾಡಬೇಡ. ಹೌದು.
ನಿನ್ನ ಹೊಟ್ಟಿಲೆ ನಾ ಮುಂದ ಎಲ್ಲಿ ನಾಟ್ಯಾಪುತ್ಯ ಜಾಬೋಣ ಕನಬಾಯಿ ಹೊಟ್ಟಿಲಿ ನಿಮಿತ್ತಕ್ಕಾಗಿ ಮಗಾಗಿ ಹುಟ್ಟಿ ಬರ್ತಾ ಗೊಳಗಿ ಗೋವಿಂದಪುರದೊಳಗ ಈ ಕಡೆ ಅವರು ಬಂಜಿತ್ತನೂ ದೂರ ಮಾಡ್ತಾ ಹೌದು ಖರೆ ಈ ಕಡೆ ನೀ ಯಾನ 7 ಜನ್ಮದಾಗ ನನ್ನ ಋಣದಾಗ ಭಕ್ತಿದಾಗಿ ಉಳಿದಿದಿ ನೋಡು. ಹೌದು ಹೌದು ಆ ಭಕ್ತಿ ಭಾರ ಇಳಿಸೋದಕ್ಕಾಗಿನೇ ನಾ ನಿನ್ನ ಗುಡ್ಡಕ್ಕೆ ಮಗಾಗಿ ಮಾಧುಲಿಂಗನೇ ಮಹಾದೇವನೇ ಮಾಧುಲಿಂಗಾಗಿ ಮಗಾಗಿ ಬರ್ತತ್ ಹೇಳ್ತಾನೆ. ಹೌದು 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 ಯಾವ ರೀತಿಯಿಂದ ಋಣದೊಳಗಿಂದ ನನ್ನ ಸಾಕ್ಷಾತ್ ಮಹಾದೇವ ಮಹಾದುಲಿಂಗಾಗಿ ಹುಟ್ಟಿ ಬಂದು ಜಾಬಗೋಣ ಕನಬೈಗಿ ಹೌದು ನೋಡ್ರಿ ದುಃಖ ಆಗಿತ್ತು ಮೊದಲ ಮಕ್ಕಳಿಲ್ಲಾರ ಸಲುವಾಗಿ. ಮಕ್ಕಳು ಇಲ್ಲಾರ ಕಾಲಾಗ ದುಃಖಾಗಿ ಕೊರಗಿ 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 ದಿನ ತೆಗಿತಿದ್ರು. ಹೌದು ಮಕ್ಕಳು ಹುಟ್ಟದ ಬಳಿಕ ಅತಿ ಆನಂದ ಇತ್ತು. ಆನಂದ ಆಯ್ತು. ಈ ಮಗನಿಗೆ ಮಠಕ್ಕೆ ಬಿಡೋದು ಬ್ಯಾಡ ಅಂದ್ರ ಅವ್ರು. ಕೈಲಾಸ ಅಂಶದ ಮುತ್ಯ ಮಾಯದ ಗುಡ್ಡದ ಮುತ್ಯಾಗ ಮೊದಲು ಮಾತು ಕೊಟ್ಟಾರ. ಏನತ್ತ ಒಟ್ಟು ನಾನು ಬಂಜಿತನ ದೂರ ಮಾಡ ಮಗ ಹುಟ್ಟದ ಮಗ ನಿನ್ನ ಮಠಕ್ಕೆ ಬೇಡ್ತಿಲ್ಲ ಯಾಕೆ ನಾವೇ ತಂದು ಬಿಡುತ್ತೆ ಅಂತ ಹೇಳ್ಯಾರ. ಹೌದು ಮಗ ಬಂಗಾರ ವರ್ಣ. ಮಗನ ಚಲುವಕ್ಕಿ ಮಗನ ರೂಪ ಮಗನ ನಡವಳಿಕೆ ನೋಡಿ ಇಂಥ ಮಗನಿಗೆ ನೋಡಿದ್ರೆ ನಮ್ಮ ಮನಸ್ಸು ಆನಂದ ಆಗ್ತದಲ್ಲ, ಇಂಥ ಮಗನಿಗೆ ನಮ್ಮ ಮಠಕ್ಕೆ ಹ್ಯಾಂಗ ಕೂಡ್ಲಿ ಹ್ಯಾಂಗ ಬಿಡುನು ಇಂಥ ಮಗನಿಗೆ ಒಯ್ದು ತರಕ್ ಹಾರ್ತ್ರಿ ಮುಂದ ಅಂಶದ ಮುತ್ಯ ಸಂಚಾರ ಮಾಡ್ಕೋತ ಭೌತಿ ಭಿಕ್ಷಾ ಅಂದೆ ಅಂತೇಳಿ ಮನಿ ಬಗಲಿಗೆ ಬಂದ. ಹೌದು ಭೌತಿ ಭಿಕ್ಷಾ ಅಂತೇಳಿ ಬಂದಾಗ ಕನಬಾಯಿ ಒಳಗ ಹೋಗಿ ಭಿಕ್ಷಾ ನೀಡಿ ತರಬೇಕು ಅನ್ನೋದಾಗ ಅದೇ ಹೊಸ್ತಿನ ಮ್ಯಾಗ ಭಂಡಾರದ ಗುರುತಿಟ್ಟೆ ಗುಡ್ಡದ ಮುದಕ್ ಹೋಗಿಬಿಟ್ಟ. ಹೌದು 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 ಮಾದುಲಿಂಗ ಹೊರಗಿಂದ ಬಂದು ನೋಡ್ತಾನೆ ಯವ್ವ ಯಾರೇ ಮನೆಗೆ ಬಂದಿರಿ ಅನು. ಹೌದು ಇಲ್ಲಪ್ಪ ನೋಡು ತರ್ಕಿರ್ ಖಾರಿ ಯಾರು ಬಂದಾರೇನು ಹೇಳು ತಾಯಿ. ಹೌದು ಒಬ್ಬ ಭಿಕ್ಷೆ ಬೇಡ್ಕೊತ ಬಂದಿದ್ದ. ಹೌದು ಹೌದು ಏನ ಮಾಡ್ದಿ ಏನಿಲ್ಲ ಯಪ್ಪ ಯವ್ವ ಹಿಂದೆ ಯಾರಿಗಾರ ಮಾತುಗೀತು ಕೊಟ್ಟಿರಿ ಏನು. ಹೌದು ತರಕಾರಿಗತ್ತು ಯಾನಗ ಹಾತಿ ಮಾಡಿದಿ ತಾಯಿ. ಹೌದು ಭಂಡಾರದ ಗುರುತಿಟ್ಟು ಹೋಗ್ಯಾನ ಗುಡ್ಡದ ಒಡಿಯ. ಹೌದಾ ಯವ್ವ ಎಂತಾಗ ಹಾತು ಮಾಡಿದಿ ಎಲ್ಲೇನ ಅನ್ನೋರದಾಗ ಅದೇ ಹೊಳಿಗೆ ನನ್ನ ಮಹಾದುಲಿಂಗ. ಹೌದು 700 ಕಿಲ್ಲಾರ ತಗೊಂಡು ಹೋದ ಕಾರುಣಿ ಹೊನ್ನಗಿ ದಿನ ಜಡದಾರಿ ಎಂಬ ಹೂಳಿತ್ತು ಬಾಲ್ ಹಿಡಿದು ಒಳ್ಯಾಕ ಹೋಗುತ್ತಾನ. ಹೌದು ಹೌದು ಅಮುಷ್ಯದ ಮತ್ತೆ ಮಹಾದುಲಿಂಗನ ನೀರಾಟ ನೋಡಿ ಕುಲು ನಕ್ಕ ಜಾಣ್ಯರ ಜಕ್ನೇರಿಗೆ ಹೇಳ್ತಾರ ತಾಯಿ ಈ ಮಗನಿಗೆ ಮಾಯಿ ಮಾಡ್ಕೋರಿ. ಹೌದು ತಾಯಿ ತಂದಿಗೆ ಅರಿವಾಗಬೇಕು. ಜಾಬೋಣಗೌಡ ಕನಬಾಯಿಗೆ ಮಗನ ದುಃಖ ಏನದ ಅನ್ನೋದು ಗೊತ್ತಾಗಬೇಕು. ಹೌದಾ ಅವಾಗ ಮಹಾದುಲಿಂಗಗ ಜಾಣ್ಯಾರ ಜಗಣ್ಯಾರು ಮಾಯಿ ಮಾಡಿದ ಬಳಿಕ ಕನಬಾಯಿ ಮನ್ಯಾಗ ನಿದ್ದೆ ಮನೆಗಳು ಕನಸನಾಗ ಬಂದು ನನ್ನ ಮಹಾದುಲಿಂಗ ಆಡ್ದಂಗ ಆಗಲಗತ್ತು. ಹೌದು ಹೌದು ಆಡ್ದಂಗ ಆಗಲಗತ್ತು. ತಾಯಿಗೆ ಎಬಸದಂಗ ಆಗಲಗತ್ತು. ಎದ್ದು ನೋಡ್ತಾಳ ದುಃಖ ಮಾಡಿ ಅಳತಾಳ. ಬಂಧಗಳೇ ದುಃಖ ಮಾಡಿ ಹತ್ತ ತಾಯಿ ಅಳತಾಳ. ಹೌದು ಕೈಯಾಗ ಮನಿ ಮುಂದೆ ಆಡ್ತಿರ್ತಕ್ಕಂಥ ಅಂಗಳದಾಗ ಆಡ್ತಿರ್ತಕ್ಕಂಥ ನನ್ನ ಮಗ ಕೈ ಜಾರಿ ಹೋಯ್ತಲ್ಲ ಎಲ್ಲಿ ಹೋಯ್ತು. ಹೌದು ಹೌದು ಅಳತಾಳ ಮಗ ಎಲ್ಲಿ ಸಿಗುತ್ತದ್ರಿ. ಹೌದು ಮಗ ಸಿಗಲಿಲ್ಲ. ಅವಾಗ ಕನಸದಾಗ ಬಂದು ಹೇಳತ್ತಾನ ತಾಯಿ ಹಿಂದ ನೀ ಯಾರಿಗೆ ಮಾತು ಕೊಟ್ಟಿರಿ ಅವನ ಆಟದ ಅವನಿಗೆ ತಪ್ಪಾಗ್ಯದ ಒಯ್ದು ಒಪ್ಪಿಸ್ತತ್ತೇಳಿ ಹೇಳು ಇದು ಅವನ ಆಟದ ಅಂತ ಹೇಳ್ತಾನ. ಹೌದು ಹೌದು ಯಾವ ರೀತಿಯಿಂದ ಸಿತ್ತಟಿಗೆ ಮಾಡಿ ಮಾದುಲಿಂಗ ಭೀಮಾವಳಿಯಿಂದ ಹೊರಗೆ ಬರ್ತಾನ. ತಾಯಿ ತಂದೆ ಹೋಗಿ ಗುಡ್ಡಕ್ಕೆ ಯಾವ ರೀತಿಯಿಂದ ಮಹಾಸಿದ್ದಪ್ಪ ಒಯ್ದು ತಂದೆ ಅಂಶದ ಮುತ್ಯಾಗ ಕೂಡಿಸ್ತಾರ ಅನ್ನೋದು ಕೊನೆ ಸನ್ನಿವೇಶದ ಕೇಳ್ರಿ ಬಂಧುಗಳೇ. ಸತಿಪತ್ತಾದ್ರ ಉಮ್ಮೆದಾರ ಮುಮ್ಮೆಟ್ ಗುಡ್ಡಕ್ಕ ಬಂದಾರ ಅಮೋಘ ಸಿದ್ಧಾಗ ಮಾದಣಗ ವಾಪಸಿ ಸುರುಸರಪ್ಪ ಕಣ್ಣೀರ ಧರಿಯಾಳ ಕುಂಬಾರಿ ಊರ ಅಲ್ಲಿ ನನದು ಗೆನಿಸಿದ್ದೇವರ ಕಂದ ಮಾಸಿದ ಕವಿ ಮಾಡಿ ಹಾಡವ ಗುರವಿನ ಸಕಾರ ಜಬಗೊಂಡ ಕಲ್ನವಗ ಆಗಿದಿ ಪುತ್ತರ ಜಬಗೊಂಡ ಕಲ್ನವಗ ಆಗಿದಿ ಪುತ್ತರ ಮಾಯಾದ ಮಾಜಿದ ಮಾಯಾದ ಮಾಜಿದ ಮಾದೇವ ನವತಾರ ನವಗ ಆಗಿದಿ ಪುತ್ತರ ಜಬಗೊಂಡ ಕಲ್ನವಗ ಆಗಿದಿ ಪುತ್ತರ ಸತಿಪತ್ತಾದ್ರು ಉಮ್ಮೆದಾರ ಮುಮ್ಮೆಟ್ ಗುಡ್ಡಕ ಬಂದಾರ ಅಮೋಘ ಸಿದ್ಧಾಗ ಮಾದಣಗ ವಾಪಸಿ ಕಳ್ಳೀರ ಸುರ್ಸಾರ ಧರಿಯಾಳ ಕುಂಬಾರಿ ಊರ ಅಲ್ಲಿ ನನದು ಗೆನಿಸಿದ್ದೇವರ
ಮಾಸಿದ ಕವಿ ಮಾಡಿ ಹಾಡವ ಗುರವಿನ ಸಕಾರ ಜಬಗೊಂಡ ಕಲ್ಲವಗ ಆಗಿದಿ ಪುತ್ರ ಜಬಗೊಂಡ ಕಲ್ಲವಗ ಆಗಿದಿ ಪುತ್ರ ಮಾಯಾದ ಮಾಡಿದ್ದ ಮಾಯಾದ ಮಾಡಿದ್ದ ಮಾದೇವನವತಾರ ಜಬಗೊಂಡ ಕಾಣವಗ ಆಗಿದೆ ಪುತ್ರ ಜಬಗೊಂಡ ಕಾಣವಗ ಆಗಿದೆ ಪುತ್ರ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಬೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ